ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರು ಹೇಳಿರುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ. ವಚನ ಹೀಗಿದೆ: ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡೆಡೆ, ನುಡಿಗೆ ತಕ್ಕ ನಡೆಯ ಕಂಡೆಡೆ, ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ. ಅಂದರೆ ಈ ವಚನ ಬಸವಣ್ಣನವರು ನುಡಿದಂತೆ ನಡೆಯಬೇಕು ಎಂಬ ಸ್ಪಷ್ಟ ಸಂದೇಶವನ್ನು ಒಳಗೊಂಡಂತೆ ಈ ವಚನವನ್ನು ಹೇಳಿದ್ದಾರೆ. ಇಲ್ಲಿ ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ ಅಂದರೆ ನಡೆ ಅಂದರೆ ನಡೆದುಕೊಳ್ಳುವ ರೀತಿ, ಮಾಡುವ ವರ್ತನೆ ಅಥವಾ ಅನುಸರಿಸುವ ವಿಧಾನ, ನಡವಳಿಕೆ, ಹಾಗೂ ನುಡಿ ಎಂದರೆ ಮಾತು ಅಥವಾ ಹೇಳುವುದು ಎಂದು ಅರ್ಥ ಬರುತ್ತೆ. ಈ ಜಗತ್ತಿನ ಪ್ರತಿಯೊಬ್ಬರೂ ಹೇಳುವ ಮಾತಿಗೂ ಮಾಡುವ ಕೆಲಸಗಳಿಗೂ ಅಥವಾ ವರ್ತನೆಗೂ ಯಾವುದೇ ಹೊಂದಾಣಿಕೆ ಇರುವುದಿಲ್ಲ. ಹೇಳುವುದು ಆಚಾರ, ಮಾಡುವುದು ಅನಾಚಾರ ಎಂಬಂತೆ ಇತರರಿಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನು, ಜೀವನದ ಮೌಲ್ಯಗಳನ್ನು ಹೇಳ್ತಿರ್ತಾರೆ. ಆದರೆ ಸ್ವತಃ ಅವರೇ ಅವುಗಳನ್ನು ಅನುಸರಿಸುತ್ತಿರುವುದಿಲ್ಲ. ಇತರರಿಗೆ ಏನಾದರೂ ಹೇಳುವ ಬದಲು ಅದನ್ನು ಅನುಸರಿಸುತ್ತಿರಬೇಕು. ಅಂದಾಗ ಮಾತ್ರ ನಾವು ಅದನ್ನು ಇತರರಿಗೆ ಹೇಳಲು ಯೋಗ್ಯರು. ಆದ್ದರಿಂದ ಇಲ್ಲಿ ಬಸವಣ್ಣನವರು ತನ್ನ ನಡವಳಿಕೆ, ವರ್ತನೆ ಅಥವಾ ನಾವು ಮಾಡುವ ಕೆಲಸಗಳು ಒಂದೇ ರೀತಿ ಇರಬೇಕು. ಆಡುವ ಅಥವಾ ಹೇಳುವ ಮಾತುಗಳು ಒಂದೇ ರೀತಿ, ಅವುಗಳಲ್ಲಿ ಯಾವುದೇ ಸಾಮ್ಯತೆ ಇಲ್ಲ. ಎನ್ನೊಳಗೆ ಏನು ಶುದ್ಧವಿಲ್ಲ ಅಂದರೆ ನನ್ನ ಮನದಲ್ಲಿ ಮಾಡುವ ವಿಚಾರ, ಮಾಡುವ ಚಿಂತನೆ ಹಾಗೂ ಆಲೋಚನೆಗಳಿಗೆ ಕೆಟ್ಟ ವಿಚಾರಗಳು ಸೇರಿಕೊಂಡು ಮನಸ್ಸು ಗೊಂದಲ ಅಥವಾ ಕಳವಳಕ್ಕೆ ಗುರಿಯಾಗಿದೆ. ಯಾವುದೇ ಒಳ್ಳೆಯ ಅಂದರೆ ಶುದ್ಧವಾದ ವಿಚಾರಧಾರೆಗಳು ಮಾತ್ರ ಮಾಡುತ್ತಿಲ್ಲ ಎಂದು ಹೇಳ್ತಾರೆ. ಮನುಷ್ಯನ ಮನಸ್ಸು ಚಂಚಲ, ಆದ್ದರಿಂದ ಕೆಟ್ಟ ವಿಚಾರಗಳಿಗೆ ಅತಿ ಹೆಚ್ಚು ಆಕರ್ಷಿತವಾಗುತ್ತೆ ಎಂಬುದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ವೃದ್ಧಿಸಿಕೊಂಡು ನಮ್ಮ ಚಂಚಲ ಮನಸ್ಸನ್ನು ಹತೋಟಿಗೆ ಅಂದರೆ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು. ಹಾಗಾದರೆ ಒಳ್ಳೆಯ ವಿಚಾರ ಮತ್ತು ಕೆಟ್ಟ ವಿಚಾರಗಳೆಂದರೆ ಯಾವುವು? ಕೆಟ್ಟ ವಿಚಾರಗಳು ಅಂದರೆ ಎಲ್ಲರಿಗೂ ತಿಳಿದಿರುವಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸುಳ್ಳು ಹೇಳುವುದು, ವಂಚನೆ, ದರೋಡೆ ಮುಂತಾದ ಕಾನೂನು ಬಾಹಿರ ಕೃತ್ಯಗಳನ್ನು ಹಾಗೂ ದುಷ್ಕರ್ಮಗಳನ್ನು ಮತ್ತು ಬೇಡವಾದ ವಿಷಯಗಳನ್ನು ಮೂಗು ತುರಿಸುವುದು ಮುಂತಾದವು. ಮತ್ತು ಒಳ್ಳೆಯ ವಿಚಾರ ಅಂದರೆ ಪ್ರೀತಿ, ಪ್ರೇಮ, ಸ್ನೇಹ, ವಿಶ್ವಾಸ, ಕರುಣೆ, ನಿಷ್ಠೆ, ಪ್ರಾಮಾಣಿಕತೆ, ಸಮಭಾವನೆ, ಸ್ನೇಹಪರ ವ್ಯಕ್ತಿತ್ವ, ಒಳ್ಳೆಯ ಅಭ್ಯಾಸಗಳು, ಇತರರಿಗೆ ಸಹಾಯ ಹಸ್ತ ಚಾಚುವುದು ಮುಂತಾದವು. ಇನ್ನು ಮುಂದಿನ ಸಾಲನ್ನು ನೋಡೋದಾದರೆ, ನುಡಿಗ ತಕ್ಕ ನಡೆಯ ಕಂಡೆಡೆ ದೇವರು ಅವರನ್ನು ಮೆಚ್ಚುತ್ತಾರೆ. ಅಂದರೆ ಕೆಟ್ಟ ಮಾತುಗಳನ್ನಾಡಿ ಕೆಟ್ಟ ವರ್ತನೆ ತೋರುವುದಲ್ಲ, ಬದಲಾಗಿ ವ್ಯಕ್ತಿಯು ಆಡುವ ಒಳ್ಳೆಯ ಮಾತಿಗೆ ತಕ್ಕಂತೆ ಒಳ್ಳೆಯ ಕೆಲಸ ಮಾಡಿದರೆ ಅಂಥವರನ್ನು ದೇವರು ಮೆಚ್ಚಿಕೊಳ್ಳುತ್ತಾನೆ ಎಂದು ಬಸವಣ್ಣನವರು ಈ ವಚನದ ಮೂಲಕ ಅರ್ಥೈಸಿದ್ದಾರೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.